ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಡೆಸ್ಟಿನಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ ಪದೇ ಪದೇ ಸಡನ್ನಾಗಿ ರೀಸ್ಟಾರ್ಟ್ ಆಗ್ತಾ ಇತ್ತು ಅಂತ ಹೇಳಿದರೆ ಈ ಪ್ರಾಬ್ಲಮನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ನಿಮಗೋಸ್ಕರ. ಸ್ನೇಹಿತರೆ, ಇದು ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಪಿ ಸಿ ಪದೇ ಪದೇ ರೀಸ್ಟಾರ್ಟ್ ಆಗ್ತಾ ಇತ್ತು ಅಥವಾ ರೀಬೂಟ್ ಆಗ್ತಾ ಇತ್ತು ಅಂತ ಹೇಳಿದರೆ ಮೊದಲು ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರಲ್ಲಿ ಕಂಟ್ರೋಲ್ ಪೆನಲ್ ಅಂತ ಟೈಪ್ ಮಾಡಿ ಕಂಟ್ರೋಲ್ ಪೆನಲ್ಗೆ ಹೋಗಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಂಟ್ರೋಲ್ ಪೆನಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಇಲ್ಲಿ ಕ್ಯಾಟಗರಿ ಅನ್ನೋ ಒಂದು ಆಪ್ಷನ್ಸ್ ಇದೆ. ನಿಮಗೆ ಇದು ಶೋ ಆಗಲಿಲ್ಲಪ್ಪ ಅಂತ ಹೇಳಿದರೆ ಇಲ್ಲಿ ಒಂದೊಂದು ಟೈಮ್ ಇಲ್ಲಿ ಸ್ಮಾಲ್ ಐಕನ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಕ್ಯಾಟಗರಿ ಬಂದು ಲಾರ್ಜ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸಿಸ್ಟಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ರೈಟ್ ಸೈಡಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಅಡ್ವಾನ್ಸ್ ಅಂಡರಲ್ಲಿ ಸ್ಟಾರ್ಟಪ್ ಆ್ಯಂಡ್ ರಿಕವರಿ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಟೋಮೆಟಿಕಲಿ ರೀಸ್ಟಾರ್ಟ್ ಸಿಸ್ಟಮ್ ಫೇಲ್ಯೂರ್ ಆಟೋಮೆಟಿಕಲಿ ರೀಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದನ್ನು ಅನ್ಚೆಕ್ ಮಾಡ್ಕೊಳ್ಳಿ. ಅನ್ಚೆಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ. ನಂತರ ನಿಮ್ಮ ಪಿ ಸಿಯನ್ನು ಒಂದು ಸಾರಿ ನೀವು ರೀಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಮ ಸಿಸ್ಟಮ್ ಪಿ ಸಿ ಅಥವಾ ಲ್ಯಾಪ್ಟಾಪ್ ಪದೇ ಪದೇ ರೀಸ್ಟಾರ್ಟ್ ಆಗ್ತಾ ಇತ್ತು ಅಂತ ಹೇಳಿದರೆ ಈ ಒಂದು ಮೆಥಡಿಂದ ಕ್ಲಿಯರ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಈ ಸ್ಮಾಲ್ ಆ್ಯಂಡ್ ಕ್ವಿಕ್ ಟ್ಯುಟೋರಿಯಲ್ ನಿಮಗೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.